ಕೇರಳ ತಮಿಳುನಾಡು ಬಳಿಕ ರಾಜ್ಯದಲ್ಲೂ ಕೂಡ ರಾಜ್ಯ ಸರ್ಕಾರ ವರ್ಸಸ್ ರಾಜ್ಯಪಾಲರು ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇವತ್ತು ಜಂಟಿ ಅಧಿವೇಶನ ಅಕ್ಷರಶಃ ಗದ್ದಲ ಕೋಲಾಹಲಕ್ಕೆ ಸಾಕ್ಷಿಯಾಗಿದೆ. ಕಾನೂನು ಸಚಿವರೇ ಅಪರಾಧಿ ಅಂತೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಶಾಸಕ ಬಾಲಕೃಷ್ಣ ವಿರುದ್ಧವೂ ಕೂಡ ಕ್ರಮಕ್ಕೆ ಬಿಜೆಪಿ ಒತ್ತಾಯಿಸ್ತಾ ಇದೆ. ರಾಜ್ಯಪಾಲರಿಗೆ ಅಡ್ಡ ಹಾಕಿದವರ ವಿರುದ್ಧ ಕ್ರಮ ಆಗಬೇಕು. ವಿಪಕ್ಷ ನಾಯಕ ಆರ್ ಅಶೋಕ್ ಅಧಿವೇಶನದಲ್ಲಿ ಆಗ್ರಹಿಸಿದ್ದಾರೆ. ನಾನು ಹೇಳ್ತೇನೆ, ನೀವು ಇಲ್ಲಿ ಬಂದು ಕೂತ್ಕೊಂಡಾಗ ನೀವು ಹೇಗೆ ಬೇಕು ಹಾಗೆ ನೀವೆಲ್ಲ ಹೇಳಿ. ಈಗ ವಿಚಾರ ಏನಿದೆ ಅಂತ ಇಲ್ಲಿ ಬಂದು ಅವರು ಲೇ ಮಾಡಿ ನಮಗೆ ಚರ್ಚೆ ಮಾಡಲಿಕ್ಕೆ ಎಲ್ಲರಿಗೂ ಕೂಡ ಅವಕಾಶ ಕಾನೂನುಬದ್ಧ ಸಂವಿಧಾನಬದ್ಧವಾಗಿ ನಮಗೆ ಮಾಡಿ ಹೊತ್ತು ಕೊಟ್ಟಿದ್ದಾರೆ. ಇಲ್ಲಿಂದ ನಿಮ್ಮ ಪ್ರಶ್ನೆ ಇದೆ, ಹೋಗುವಾಗ ಅವರಿಗೆ ಕೆಲವು ಅವಮಾನ ಮಾಡಿದ್ದಾರೆ, ಅದು ಇದರ ಬಗ್ಗೆ ಆಗ್ಬೇಕಂತೀರಿ. ನಿಲ್ಲಪ್ಪ ನಿಲ್ಲಿ. ನಿಮ್ಗೆ ಗೊತ್ತಿದ್ದ ವಿಷಯ ಎಲ್ಲರಿಗೂ ಕೂಡ ಗೊತ್ತಿದೆ. ಅದು ಯಾವಾಗ ಏನ್ ಮಾಡ್ಬೇಕು ಆಲೋಚನೆ ಮಾಡಿ. ಈ ಸಂದರ್ಭದಲ್ಲಿ ರಾಷ್ಟ್ರಗೀತೆಗೆ ಸಂಬಂಧಪಟ್ಟಾಗ ರಾಷ್ಟ್ರಗೀತೆ ಆಡದೆ ಹೋಗಿದ್ದಾರೆ ಅಂತ ಹೇಳಿಕೊಂಡದನ್ನು ಅವರು ಪ್ರಸ್ತಾವ ಮಾಡಿದ್ದಾರೆ. ನೀವು ವಿಚಾರ ಪ್ರಸ್ತಾವ ಮಾಡಿದ್ದೀರಿ. ಈ ಎರಡು ವಿಚಾರ ಸಂಬಂಧಪಟ್ಟಾಗೆ ನಾನು ಈ ಅಭಿಚಾರ ಆದ ನಂತರ ನಾಳೆದ ಬಗ್ಗೆ ರೂಲಿಂಗ್ ಕೊಡ್ತೇನೆ, ನಾವು ಚರ್ಚೆ ಮಾಡುವ. ಅವರು ಪ್ರಸ್ತಾಪ ಮಾಡಿದ್ರು. ಅದಕ್ಕೆ ಅವ್ರಿಗೆ ನಾ ಹೇಳೋದಕ್ಕೆ ಬಯಸ್ತೇನೆ, ಈ ಸದನ, ಈ ಗೌರವಾನ್ವಿತ ಸದನ, ನಿಮ್ಮ ಕಡೆಯವರಾಗ್ಲಿ ನಮ್ಮ ಕಡೆಯವರಾಗ್ಲಿ, ಯಾರು ರಾಜ್ಯಪಾಲರು ಭಾಷಣ ಪೂರ್ಣ ಆಗುವವರೆಗೆ ಯಾರು ಒಬ್ರು ಅವ್ರಿಗೆ ತಕರಾರು ಮಾಡೋದು ಅಥವಾ ಯಾವುದೇ ದೊಡ್ಡ ದನಿಯಲ್ಲಿ ಏನ್ರ ಅನ್ನೋದು ಆಗ್ಲಿಲ್ಲ. ಅವರು ಯಾವಾಗ ಭಾಷಣ ಮುಗಿಸಿ ರಾಷ್ಟ್ರಗೀತೆಯನ್ನ ಧಿಕ್ಕರಿಸಿ ಹೊರಟೆ ಬಿಟ್ರು, ಅವಾಗ ರಾಜ್ಯಪಾಲರ ಹುದ್ದೆ ಸಾಂವಿಧಾನಿಕ ಹುದ್ದೆ, ಅದಕ್ಕೆ ಅಗೌರವ ತೋರುವಂತಹದ್ದು ನಿಜಕ್ಕೂ ಸಂವಿಧಾನ ವಿರೋಧಿ ಕೆಲಸ ಅಂತೇಳಿ ಬಿಜೆಪಿಯ ನಾಯಕರುಗಳು ಕ್ರಮಕ್ಕೆ ಈಗ ಆಗ್ರಹಿಸ್ತಾ ಇರುವಂತಹದ್ದು. ನ್ಯಾಷನಲ್ ಆಂಥಮ್ on the conclusion of the address. Governor is liable to follow. ಪ್ರತಿಪಕ್ಷ ನಾಯಕ ಆಯ್ತು. ಶರಣ್ ಪ್ರಕಾಶ್, ಶರಣ್ ಪ್ರಕಾಶ್ ಅವರೇ, ವಿಶ್ವನಾಥ್ ಪ್ರತಿಪಕ್ಷ ನಾಯಕರು ಏನ್ ಅರ್ಜೆಂಟ್ ರಾಷ್ಟ್ರಪತಿ ವಿಶ್ವನಾಥ್ ಅವರೇ, ಶರಣ್ ಪ್ರಕಾಶ್ ಏನ್ ಅರ್ಜೆಂಟ್ ಅಲ್ಲ, ಶರಣ್ ಆಯ್ತು ಕೂತ್ಕೊಳ್ಳಪ್ಪ. ಯಾಕೆ ವೈಆರ್ ಟಾಕಿಂಗ್? ಏನಾಗಿದೆ ನಿಮ್ಗೆಲ್ಲ? ಅವ್ರವ್ರ ಮಾತು ಯಾಕೆ ಮಾತಾಡ್ತೀರಿ? ವಿಶ್ವನಾಥ್ ಅವರೇ, ಡೋಂಟ್ ರಿಪ್ಲೈ. ಸನ್ಮಾನ್ಯ ಅಧ್ಯಕ್ಷರೇ, ತಾವು ಇದನ್ನ ನಾಳೆ ನಮಗೆ ಇದ್ರ ಬಗ್ಗೆ ರೂಲಿಂಗ್ ಕೊಡ್ತೀರಾ, ಚರ್ಚೆ ಕೊಡ್ತೀರಾ ಅಂತ ಹೇಳಿದ್ದೀರಾ. ಆ ಭರವಸೆ ಇಟ್ಕೊಂಡಿದ್ದೀನಿ. ಯಾಕಂದ್ರೆ ಇವತ್ತು ಮಾಡ್ದಂಗೆ ನಾಳೆ ಮಾಡಬೇಡಿ, ಒಂದ್ ಸೈಡ್ ಆಗಬೇಡಿ, ಎರಡು ಸೈಡ್ ಇರಿ. ಇಲ್ಲ ದಯವಿಟ್ಟು ತಾವು ನಾಳೆ ಏನೇನು ಒಂದ್ ಸೈಡ್ ಅಲ್ಲಿ ವಿಡಿಯೋ ಬಂದಿದೆ, ಮಾಧ್ಯಮದಲ್ಲಿ ಬಂದಿದೆ, ಇಲ್ಲೂ ಇದೆ, ಎಲ್ಲಾ ಕಡೆನೂ ಇದೆ. ಯಾರು ಮಾಡಿದ್ದಾರೆ ಯಾರಿಲ್ಲ ಅನ್ನೋದನ್ನ ವಿಡಿಯೋನ ಪ್ರದರ್ಶನ ಮಾಡಿದ್ರೆ ಎಲ್ಲರಿಗೂ ಗೊತ್ತಾಗ್ತದೆ. ಅದ್ರ ಮೇಲೆ ಅವ್ರ ಮೇಲೆಲ್ಲ ನಮ್ಮ ಮೇಲೆ ಹಂಗೆ 18 ಜನದ ಮೇಲೆ ಕ್ರಮ ತೆಗೆದುಕೊಂಡು ಹಂಗೆ ಅವ್ರ ಮೇಲೂ ಕ್ರಮ ತೆಗೆದುಕೊಳ್ಬೇಕು. ಅವ್ರನ್ನ ಸದನದಿಂದ ಹೊರಗಡೆ ಹಾಕ್ಬೇಕು. ರಾಷ್ಟ್ರಗೀತೆಗೆ ಅವಮಾನ, ಡಾಕ್ಟರ್ ಭೀಮಣ್ಣ ಖಂಡ್ರೆ ಅವರು, ನಾವು ರೆಡಿ ಇದ್ದೇವೆ. ಶರಣ್ ಪ್ರಕಾಶ್ ಪಟೇಲ್, ಆಯ್ತು ನೀವು ಕಂಟಿನ್ಯೂ ಹೇಳ್ಬಿಡ್ತೀನಿ. ಸಂತಾಪ ನೀವು ಕಂಟಿನ್ಯೂ ಮಾಡಿ. ಜ್ಞಾನೇಂದ್ರ ಸಚಿವರಿಗೆ ನಿಮ್ ಕಡೆ ಮುಖ ಮಾಡಿ ಮಾತಾಡಕ್ಕೆ ಹೇಳಿ. ಈಗ ನಾನೆಲ್ಲ ಸದಸ್ಯರಿಗೆ ಹೇಳ್ದಿಷ್ಟೇ, ಎರಡು ವಿಚಾರ ಗಂಭೀರ ಚರ್ಚೆ ಆಯಿತು ಅಧಿವೇಶನದಲ್ಲಿ. ಈಗ ಕಲಾಪ ಕಾವೇರಿರೋದನ್ನ ಗಮನಿಸ್ತಾ ಇದ್ದೀರಿ. ರಾಜ್ಯಪಾಲರ ಜೊತೆಗೆ ಕಾಂಗ್ರೆಸ್ ಸದಸ್ಯರು ನಡೆದುಕೊಂಡಂತಹ ರೀತಿಗೆ ಬಿಜೆಪಿಗರು ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಮಾನತು ಮಾಡಬೇಕು, ಅನುಚಿತವಾಗಿ ವರ್ತನೆ ಮಾಡಿದವರಿಗೆ ಅನ್ನುವಂತಹ ಮಾತುಗಳನ್ನು ಕೂಡ ಆಡ್ತಾ ಇದ್ದಾರೆ. ಇದರ ಜೊತೆಗೆ ಸಭಾಪತಿಗಳಾದಂತಹ ಯುಟಿ ಖಾದರ್ ಅವರು ನಾಳೆಗೆ ಚರ್ಚೆಗೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಾರೆ.